ನಿರ್ಮಾಪಕ ಹಾಗೂ ನಿರ್ದೇಶಕ. ಸೊ ಈ ಕಾರ್ಯಕ್ರಮ ನಾವು ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನವೆಂಬರ್ 15 ಡಿಸೆಂಬರ್ 31 ಒಂದು ಶೆಡ್ಯೂಲ್ ಅಲ್ಲಿ ಮುಗಿಸ್ಬೇಕಂತ ಇದ್ವಿ. ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿ 30th ಒಂದಿನ ಮೊದಲೇ ಮುಗಿಸ್ಬಿಟ್ಟಿದ್ವಿ ನಾವು. ಸೊ ಅದಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ ನಮ್ಮ ಕ್ವಶನ್ ಹಂಚ್ಕೊಳ್ಳಕ್ಕೆ. ಹಾಗೂ ನಮ್ಮ ಯೂನಿಟ್ ಎಲ್ಲ ಕೆಲಸ ಮಾಡಿದೆ, ಎಲ್ಲ ಯೂನಿಟ್ ವರ್ಕರ್ಸ್ ಎಲ್ಲರೂ ಆರ್ಟಿಸ್ಟ್ ಆಗಲಿ ಯೂನಿಟ್ ವರ್ಕರ್ಸ್ ಎಲ್ಲರಿಗೂ ಕರೆಸಿದ್ದೀವಿ ಇವತ್ತು. ಸೊ ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ತರ ಮೊಮೆಂಟೋ ಕೊಟ್ಟು ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಈ ಫಂಕ್ಷನ್ ಇಟ್ಕೊಂಡಿದ್ವಿ ಹಾಗೂ ಸ್ಮಾಲ್ ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಟು ದಿಸ್ ಫಂಕ್ಷನ್. ಸೊ ಇದು ವೆಡ್ಡಿಂಗ್ ಗಿಫ್ಟ್ ಅಂತ ಚಿತ್ರ ನವೆಂಬರ್ 15 ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ಲಾನ್ ಪ್ರಕಾರ 31st ಒಳಗಡೆ ಮುಗಿಬೇಕಿತ್ತು. 30th ನಾವು ಕುಂಬಳಕಾಯಿ ಹೊಡೆದು ಒಂದು ಶೆಡ್ಯೂಲ್ ಅಲ್ಲಿ 37 ಶೂಟಿಂಗ್ ಡೇಸ್ ಅಲ್ಲಿ ಮುಗಿಸಿದ್ದೀವಿ. ಸೊ ಮೇನ್ ಸ್ಟಾರ್ ಕಾಸ್ಟ್ ಈ ಚಿತ್ರದಲ್ಲಿ ಪ್ರೇಮ ಅವರು ಮಾಡ್ತಾ ಇದ್ದಾರೆ, ಅದರೊಟ್ಟಿಗೆ ನಿಶಾಂತ್ ನಾಣಯ್ಯ, ಸೋನು ಗೌಡ ಹಾಗೂ ಪವಿತ್ರ ಲೋಕೇಶ್ ಅವರಿದ್ದಾರೆ, ಹಾಗೂ ಅಚ್ಯುತ್ ರಾವ್ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನಮ್ಮ ಮೇನ್ ಕ್ಯಾಮರಾಮನ್ ಆಗಿ ಉದಯ್ ಲೀಲಾ ಅವರು ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಾಲಚಂದ್ರ ಪ್ರಭು ಹಾಗೂ ಎಡಿಟರ್ ಆಗಿ ವಿಜೇತ್ ಅವರು ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಮೂವಿ. ಸಾರಿ, ಸಿನಿಮಾ ವೆಡ್ಡಿಂಗ್ ಗಿಫ್ಟ್ ಅಂತ ಇದೊಂದು ಗಂಡ ಹೆಂಡತಿಯರ ಮಧ್ಯೆ ನಡೆಯೋ ಒಂದು ಕಥಾ ಹಂದರ. ಸೊ ಇಟ್ಸ್ ಎ ಥ್ರಿಲ್ಲರ್ ಜಾನರ್. ಸೊ ಈ ಮೂವಿಯಲ್ಲಿ ನಾವ್ ಏನ್ ತೋರಿಸ್ತಾ ಇದೀವಿ ಅಂದ್ರೆ ಇಟ್ ಕ್ಯಾನ್ ಮೆನಿ ಪೀಪಲ್ ಕ್ಯಾನ್ ರಿಲೇಟ್ ಇಟ್ ಟು ದ ಟುಡೇಸ್ ಏನ್ ನಡೀತಾ ಇದೆ ಅಂತ. ಸೊ ದೇರ್ ಆರ್ ಸೋ ಮೆನಿ ಡೊಮೆಸ್ಟಿಕ್ ವೈಲೆನ್ಸ್, ಸೋ ಮೆನಿ ಡೈವೋರ್ಸ್ ಕೇಸಸ್, ಸೋ ಮೆನಿ ನಡೀತಾ ಇದೆ ಮನೇಲಿ ಗಂಡ ಹೆಂಡತಿಯವ್ರ ಮಧ್ಯ ಪ್ರಾಬ್ಲಮ್ ಅದೆಲ್ಲ ತೋರಿಸ್ತಾ ಇದೀವಿ. ಮೇನ್ ಥೀಮ್ ಆಫ್ ದ ಮೂವಿ ಇಸ್ ಸೆಕ್ಷನ್ 498 ಅಂದ್ರೆ ಇದೊಂದು ಗೊತ್ತಿರ್ಬೇಕು ನಿಮ್ಗೆಲ್ಲ. ಇಟ್ಸ್ ಎ ಲಾ ಗಿವನ್ ಬೈ ಇಟ್ಸ್ ಎ ಲಾ ಗಿವನ್ ಟು ಮ್ಯಾರಿಡ್ ವುಮನ್ ಹೂ ಕ್ಯಾನ್ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಹರ್ ಹಸ್ಬೆಂಡ್ ಆರ್ ಇನ್ ಲಾಸ್ ಫಾರ್ ಎನಿ ಡೊಮೆಸ್ಟಿಕ್ ವೈಲೆನ್ಸ್. ಅದು ಹೇಗೆ ಮಿಸ್ಯೂಸ್ ಆಗ್ತಾ ಇದೆ ಅದನ್ನು ಮಾಡಿರೋದೇ ನ್ಯಾಯಾಲಯ. ಇದು 1983 ಅಲ್ಲಿ ಜಾರಿ ಮಾಡಿರೋದೇ ಹೆಣ್ಣು ಮಕ್ಕಳಿಗೆ ಕಾಪಾಡಬೇಕು ಅಂತ. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ವರದಕ್ಷಿಣೆ, ಹೆಂಗಸಿಗೆ ಹಿಂಸೆ ಕೊಡೋದೆಲ್ಲ ತುಂಬಾ ಆಗ್ತಿತ್ತು, ಅದನ್ನ ನಿಲ್ಸ್ಬೇಕು ಅಂತ ಈ ಕಾನೂನು ಬಂದಿತ್ತು. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಹೋಯ್ತು ಅಂದ್ರೆ ಇಟ್ ಗೆಟಿಂಗ್ ಮಿಸ್ಯೂಸ್ಡ್. ಗಂಡನ್ ಬ್ಲಾಕ್ ಮೇಲ್ ಮಾಡಕ್ಕೆ, ಅತ್ತೆನಾದ್ನೇರ್ ಬ್ಲಾಕ್ ಮೇಲ್ ಮಾಡಕ್ಕೆ, ಅವೆಲ್ಲ ಮಿಸ್ಯೂಸ್ ಆಗ್ತಾ ತುಂಬಾ ಕೇಸ್ಗಳು ಬರ್ತಾ ಇವೆ ಈಗ. ಸೊ ಅದನ್ನು ತೋರಿಸ್ತಾ ಇದೀವಿ ಈ ಮೂವಿಯಲ್ಲಿ. ಸೊ ದೇರ್ ಇಸ್ ಎ ಕೋರ್ಟ್ ರೂಮ್ ಡ್ರಾಮಾ ಆಲ್ಸೋ. ಸೊ ಇದಕ್ಕೆ ಸಿನಿಮ್ಯಾಟಿಕ್ ಟಚ್ ಕೊಟ್ಟು ಫೈನಲಿ ಏನಾಗುತ್ತೆ, ಗಂಡ ಇಟ್ಸ್ ಎ ರಿವೆಂಜ್ ಡ್ರಾಮಾ. ಸೊ ಫೈನಲಿ ಏನಾಗುತ್ತೆ ಗಂಡ ಹೆಂಡತಿಯರ ಮಧ್ಯೆ ಹೇಗೆ ಯಾರ ಮೇಲೆ ರಿವೆಂಜ್ ತಗೋತಾರೆ, ಅದೇ ಸಸ್ಪೆನ್ಸ್. ನನ್ನ ಹೆಸರು ವಿಕ್ರಮ್ ಪ್ರಭು ಅಂತ. ನಾನು ಆಕ್ಚುಲಿ ಇರೋದು ಪೂನಾದಲ್ಲಿ, ಮೂಲದ ಮಂಗಳೂರು ಕಡೆಯವ್ರು ನಾನು, ಬಟ್ ಈಗ ಸೆಟ್ಲ್ ಆಗಿರೋದು ಪೂನಾದಲ್ಲಿ. ನಾನು 2003 ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ ಬರಬೇಕು ಅಂತ ಕಾನ್ಫಿಡಾದಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡಿ ರಾಜನ್ ಸಿಂಗ್ ಬಾಬು ಅವರ ಲವ್ ಫಿಲ್ಮ್ ಅಂತ, ಆದಿತ್ಯ ಅವ್ರ ಫಸ್ಟ್ ಡೆಬ್ಯೂ ಮೂವಿ ಅದು, ಅದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ್ದೆ. ಬಟ್ 6-8 ಮಂತ್ಸ್ ಅಲ್ಲಿ ಡ್ಯೂ ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಐ ಲೆಫ್ಟ್ ಫಿಲ್ಮ್ ಇಂಡಸ್ಟ್ರಿ. ಹಾಗೆ ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಐ ವಾಸ್ ಎ ಸೇಲ್ಸ್ ಮ್ಯಾನ್. ಸೊ ಒಂದು 20 ವರ್ಷ ಬೇರೆ ಬೇರೆ ಕಂಪನಿಯಲ್ಲಿ ಮಾಡಿ ಬ್ಯಾಂಗ್ಳೂರು, ಬಾಂಬೆ, ಮುಂಬೈ, ಪುಣೆ, ದುಬೈ ಅಲ್ಲೆಲ್ಲ ಕೆಲಸ ಮಾಡಿ 2018 ಅಲ್ಲಿ ನಾನು ಜಾಬ್ ಎಲ್ಲ ಬಿಟ್ಟು ನಾನೀಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ನನ್ನ ಮೇನ್ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಸೊ ನಾನು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾ, ನನಗೆ ಮೊದಲಿಂದನೂ ಫಿಲ್ಮ್ ಬಗ್ಗೆ ಪ್ಯಾಷನ್ ಇತ್ತು. ಫಿಲ್ಮ್ ಬಗ್ಗೆ, ಹೌ ಫಿಲ್ಮ್ಸ್ ಮೇಡ್, ಅದ್ರ ಬಗ್ಗೆ ಫಿಲ್ಮ್ ತುಂಬಾ ನೋಡ್ತಿದ್ದೆ ಚಿಕ್ಕಂದಿನಿಂದಲೂ, ತುಂಬಾ ಬುಕ್ಸ್ ಓದ್ತಿದ್ದೆ. ಸೊ ಐ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಹೌ ಫಿಲ್ಮ್ಸ್ ಆರ್ ಮೇಡ್ ಮೋರ್ ದೆನ್ ವಾಚಿಂಗ್ ದ ಫಿಲ್ಮ್ಸ್, ಹೇಗಾಗುತ್ತೆ ಫಿಲ್ಮ್ ಪ್ರೊಸೆಸ್ ಹೇಗಾಗುತ್ತೆ ಅಂತ. ಸೊ ಮೊದಲಿಂದನೂ ಇತ್ತು ನಂಗೆ ಆಸೆ ಫಿಲ್ಮ್ ಇಂಡಸ್ಟ್ರಿ. ಸೊ 2003 ಅಲ್ಲಿ ಐ ಕುಡ್ ನಾಟ್ ಕಂಟಿನ್ಯೂ ಇನ್ ಫಿಲ್ಮ್ ಇಂಡಸ್ಟ್ರಿ. ಸೊ ಅದಕ್ಕೋಸ್ಕರ ಮಳಿ ಯತ್ನ ಮಾಡು ಅನ್ನೋ ತರ 2020 ಅಲ್ಲಿ ಸೊ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಟು ಎಂಟರ್ ಅಗೇನ್ ಫಿಲ್ಮ್ ಇಂಡಸ್ಟ್ರಿ. ಸೊ ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸ್ಟೋರಿನೂ ಒಂದೇ. ಸಾರಿ, ಆಕ್ಚುಲಿ ನನಗೆ ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಇನ್ ಫೆಬ್ರವರಿ 2021 ಆ ಟೈಮಲ್ಲಿ ಫಿಲ್ಮ್ ಮಾಡ್ಬೇಕಂತಿತ್ತು. ಬಟ್ ಐ ಡಿ ನಾಟ್ ಹ್ಯಾವ್ ಎನಿ ಸಬ್ಜೆಕ್ಟ್. ತುಂಬಾ ಜನರಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಮಾಡಿದೆ. ಐ ಆಮ್ ಪ್ಲಾನಿಂಗ್ ಟು ಪ್ರೊಡ್ಯೂಸ್
ಮೂವಿ, ಎನಿ ಸ್ಕ್ರಿಪ್ಟ್ ಇದ್ರೆ ಕೊಡಿ ಇದು ಅಂತ ತುಂಬಾ ಜನ ನಾನು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ರು, ರೀಡಿಂಗ್ ಎಲ್ಲ ಕೊಟ್ಟರು, ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ ಯಾವುದು ಸ್ಟೋರಿ. ಸೊ ನಾನು ಹೇಗಂದ್ರೆ ಐ ವಾಂಟ್ ಟು ಮೇಕ್ ಎ ಮೂವಿ ವಿಚ್ ಹ್ಯಾಸ್ ಸಮ್ ಸೋಷಿಯಲ್ ಮೆಸೇಜ್ ವಿಚ್ ಪೀಪಲ್ ಕ್ಯಾನ್ ರಿಲೇಟ್ ಇಟ್ ಟು ದ ಇದು ಆ ಥರ ರಿಲೇಟ್ ಮಾಡ್ಕೋಬೇಕು ಅಂತ. ಸೊ ಐ ಡಿ ನಾಟ್ ವಾಂಟ್ ಎನಿ ಕಮರ್ಷಿಯಲ್ ಮೂವಿ, ಪ್ಯೂರ್ ಆಕ್ಷನ್ ಮೂವಿ ಅಥವಾ ಏನಾದ್ರು ಈ ತರ ಮಸಾಲ ಇರ್ಲಿಲ್ಲ ನನಗೆ, ಏನಾದ್ರು ಒಂದು ಇರಬೇಕು. ಸೊ ಸಮ್ ಸಬ್ಜೆಕ್ಟ್ ಶುಡ್ ಬಿ ದೇರ್. ಸೊ ಹಾಗೆ ನೋಡ್ತಾ ಐ ಸಾ ಎ ಮೂವಿ ಕಾಲ್ಡ್ ಸೆಕ್ಷನ್ 375. ಇಟ್ಸ್ ಎ ಹಿಂದಿ ಮೂವಿ. ಇಟ್ಸ್ ಬೇಸ್ಡ್ ಆನ್ ಸೆಕ್ಷನ್ 375 ಹೇಗೆ ಮಿಸ್ಯೂಸ್ ಆಗ್ತಾ ಇದೆ. ಮೀ ಟು ಮೂವ್ಮೆಂಟ್ ಬಂದಿತ್ತು 2-3 years ಬ್ಯಾಕ್. ಆ ಟೈಮಲ್ಲಿ ಎಲ್ಲ ಮೀ ಟು ಮೂವ್ಮೆಂಟ್ ತುಂಬಾ ಜನ ಇದೆಲ್ಲ ಮಾಡಿದ್ರು, ಈ ತರ ನಮ್ಗೆ ಹ್ಯಾರಾಸ್ಮೆಂಟ್ ಆಗಿದೆ ಹೀಗೆ ಹಾಗೆ ಅಂತ. ಬಟ್ ಮೆನಿ ಪೀಪಲ್ ಡೋಂಟ್ ನೋ ದಟ್ ದೇರ್ ಇಸ್ ಎ ಮ್ಯಾನ್ ಟು ಮೂವ್ಮೆಂಟ್ ಆಲ್ಸೋ. ದಟ್ ಮೀನ್ ಇಟ್ಸ್ ನಾಟ್ ಅಬೌಟ್ ವೈಫ್ಸ್ ಆರ್ ಗರ್ಲ್ಸ್ ಗೆಟ್ ಹ್ಯಾರಾಸ್ಡ್, ಇಟ್ಸ್ ಹಸ್ಬೆಂಡ್ಸ್ ಆಲ್ಸೋ ಗೆಟ್ ಹ್ಯಾರಾಸ್ಡ್. So married men, if you ask many people, they get harassed by their wife and all this, but there is no law in India which married man can go and complain about their domestic problems. They can ಇದು ಹುಡುಗಿಯರ್ಗಾಗಿದೆ, ಹುಡುಗರಿಗಾಗಿಲ್ಲ. ಸೊ ಏನೇ ಆದ್ರೂ ಹುಡುಗಿಯವ್ರು ಮಾಡಿದ್ರೆ ಇದು ಕರೆಕ್ಟ್, ಹುಡುಗರು ಮಾಡಿದ್ರೆ ತಪ್ಪು ಅಂತ ಆ ತರ ಎಲ್ಲ ಒಂದು ಇದಿದೆ. ಸೊ ಲಾ ಶುಡ್ ಬಿ ಈಕ್ವಲ್ ಟು ಆಲ್, ದೇ ಶುಡ್ ಬಿ ಜೆಂಡರ್ ಈಕ್ವಾಲಿಟಿ. ಸೊ ಆ ತರ ಅದು ನನಗೆ ನೋಡಿದ ಮೇಲೆ ಐ ಥಾಟ್ ವೈ ಕಾಂಟ್ ಐ ಮೇಕ್ ಮೂವಿ ಆನ್ ಸೇಮ್ ಥೀಮ್ ಅಂತ. ಸೊ ಇಟ್ಸ್ ಎ ಡಿಫರೆಂಟ್ ಸ್ಟೋರಿ, ಬಟ್ ಇಟ್ಸ್ ಸಮ್ವಾಟ್ ಸಿಮಿಲರ್ ಟು ಮಿಸ್ಯೂಸ್ ಆಫ್ ದ ಲಾ. ಹೆಣ್ಮಕ್ಳಿಗೆ ಲಾ ಇರೋದನ್ನ ಹೇಗೆ ಮಿಸ್ಯೂಸ್ ಮಾಡ್ಕೋತಾರೆ ಅದನ್ನ ಮೇನ್ ಥೀಮ್ ಇಟ್ಕೊಂಡಿದ್ವಿ ಈ ಮೂವಿಯಲ್ಲಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ಸಿನಿಮಾ ಕೇಳಿದಾಗ ಕತೆ ವಿಭಿನ್ನ ಅನ್ನಿಸ್ತು, ಏಕೆಂದರೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಅದಕ್ಕೆ ಇದರಿಂದ ನಾನು ಖುಷಿ ಆದೆ. ಸೊ ವರ್ಕು ಕೂಡ ಅಷ್ಟು ಪ್ರೆಷರ್ ಇರಲಿಲ್ಲ, ತುಂಬ ನೀಟಾಗಿ ಮಾಡಿದ್ವಿ. ಆ್ಯಂಡ್ ಯಾವ ಥರ ಬೇಕು ಡೈರೆಕ್ಟ್ರಿಗೆ ಅದನ್ನು ತಗೊಂಡ್ರು. ಖುಷಿ ಆಯಿತು ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡಿ. ನನಗೆ ಮೊದಲನೇ ಸರಿ ಈ ಥರ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಸೊ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಡೈರೆಕ್ಟ್ರಿಗೆ. ತುಂಬ ಖುಷಿ ಆಯಿತು ಆ್ಯಂಡ್ ಐ ಎಂಜಾಯ್ಡ್ ಡೂಯಿಂಗ್ ದಿಸ್ ಮೂವಿ. $37 days. ನಂದು ಆ್ಯಕ್ಚುಲಿ 15 days ಇತ್ತು. ಕೋರ್ಟ್ ಹಾಲೇ ನಾನು ಫಸ್ಟ್ ಟೈಮ್ ಆ ಥರ ನೋಡಿದ್ದು. ಅಂದರೆ ಡೈರೆಕ್ಟ್ರಿಗೆ ಯಾವ್ದು ಬೇಕು ಆ ಥರನೇ ನನಗೆ ಟೈಮ್ ಕೊಟ್ಟರು. ಈ ಥರನೇ ಬೇಕು ನನಗೆ ಈ ಕ್ಯಾರೆಕ್ಟ್ರಲ್ಲಿ, ಹಿಂಗೆ ಮಾಡಬೇಕು ಅಂತ ಹೇಳಿದ್ರು. ಸೊ ಭಯ ಇತ್ತು ಸ್ವಲ್ಪ, ಅಂದರೆ ಅವ್ರು ಹೇಳೋ ಥರ ಅದಾಗತ್ತಾ ಅಂತ ಒಂದು ಕಡೆ ಎಲ್ಲೋ ನನ್ನ ಕನ್ಫ್ಯೂಷನ್ ಇತ್ತು. ಐ ಫೋಕಸ್ಡ್ ಇಟ್. ಇಲ್ಲ ಸರ್, ಆ ಥರ ಏನು ನಾನು ಬೇರೆ ಸಿನಿಮಾ ನೋಡ್ಬಿಟ್ಟು ಅದೆಲ್ಲ ತಗೊಳಲ್ಲ. ಅಂದರೆ ನನ್ನ ಸ್ಟೈಲಲ್ಲಿ ಅವ್ರಿಗೆ ಯಾವ ಥರ ಬೇಕೋ ಅದನ್ನ ನಾನು ಮಾಡಿದ್ದೀನಿ. ಅಂದರೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಬಟ್ ಅದಾದ್ಮೇಲೆ ಡೈರೆಕ್ಟರ್ ಫಸ್ಟ್ ಕಾಪಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸರ್, ಎಲ್ಲಾ ಕತೆಗಳಕ್ಕಿಂತ ಇದೇ ತರ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ನಿಮ್ಗೆ ಗೊತ್ತೇ ಇದೆ ನನ್ನ ಟೇಸ್ಟೇ ಆ ಥರ. ಒಂದು ಕ್ರಿಯೇಟಿವಿಟಿ ಆಗೇ ಇರಬೇಕು ನನಗೆ, ಇಲ್ಲಾಂದ್ರೆ ನಾನು ಮಾಡಕ್ ಹೋಗಲ್ಲ. ಸೊ ಬಂದು ಅಪ್ರೋಚ್ ಮಾಡೋದು ಪ್ರೇಮ ಅವರೇ ಬೇಕು ಅಂದಾಗ, ಸೊ ಆ ಡೈರೆಕ್ಟರ್ ಗೊತ್ತಿರುತ್ತೆ ಕತೆ ಬರೆಯುವಾಗ ಇದು ಈ ಕ್ಯಾರೆಕ್ಟರ್ ಅಂತ. ಸೊ ಆ ರೀತಿ ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದ್ರು. ಆಮೇಲೆ ಪ್ರೋಗ್ರಾಮು ಹಂಗೆ ಇತ್ತು, ಈ ಡೇಟಲ್ಲಿ ಹಾಗೇ ಮಾಡಿ ಮುಗಿಸಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆನ್ ದ ಅದೇ ಸಬ್ಜೆಕ್ಟ್ ಹೇಳಿದ್ ನಾನು, ಬಟ್ ಅದ್ರಲ್ಲಿ ಆಕ್ಚುಲಿ ಸಸ್ಪೆನ್ಸ್ ಇದೆ. ಸೊ ಅದನ್ನ ಒಂದು ಲೈನ್ ಬಿಟ್ಕೊಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾಲಿ 2 ಸಾಂಗ್ ಇರೋದು. ಸೊ ತರ ಒಂಥರ ಆಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇದೆ. ಸೊ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಹಾ ಹೌದು, ಅದು ಇಂಪಾರ್ಟೆಂಟ್ ನನಗೆ ಆಕ್ಚುಲಿ. ಆಮೇಲೆ ಮೆಸೇಜು ಇದೆ, ಸುಮ್ಮನೆ ಸಿನಿಮಾ ಮಾಡೋದಲ್ಲ, ಮೆಸೇಜು ಇದೆ ಲಾಸ್ಟಲ್ಲಿ. ಇವರು ದಿವಸ ಫೀಮೇಲ್ ಸೆಂಟ್ರಿಕ್ ಇತ್ತು, ಇವಾಗ ಸ್ವಲ್ಪ ಮೇಲ್ ಸೆಂಟ್ರಿಕ್ ಮಾಡೋಣ ಅಂತ ಪಾಪ ಹೊರಟಿದ್ದಾರೆ ಅವರು. ಈ ಕಾನೂನಲ್ಲಿ ಹೆಣ್ಮಕ್ಳಿಗೆ ಎಲ್ಲ ಜಾಸ್ತಿ ಇದೆ. ಅಲ್ಲ, ಕಾನೂನಲ್ಲಿ ಏನ್ ಪಾಯಿಂಟ್ಸ್ ಇದೆಯೋ ಅದನ್ನೇ ತಗೊಂಡಿದ್ದಾರೆ ಅವರು. ನಮ್ಮ ಪರವಾಗಿ ಸ್ವಲ್ಪ ವಾದಿಸ್ತಾ ಇದ್ದಾರೆ. ಆ ತರ ಕಾನ್ಸೆಪ್ಟ್ ಇದೆಯಲ್ಲ ಸಿನಿಮಾನಲ್ಲಿ, ಅದು ನಿಮ್ಗೆ ಏನು ಅನ್ನಿಸ್ತು ಅಂತ? ಅದೇ ವಿಭಿನ್ನವಾಗಿದೆ ಅಂತ ಹೇಳ್ತಿರೋದು. ಯಾಕೆಂದ್ರೆ ಇಲ್ಲಿ ಸಸ್ಪೆನ್ಸು ಇದೆ. ಒಂದ್ ಲೈನ್ ಬಿಟ್ಕೊಟ್ರೆ ಅದು ತೀರಾ ಇದಾಗ್ಬಿಡುತ್ತೆ. ಅಚ್ಯುತ್ ರಾವ್ ಅವ್ರದ್ದು ನಂದು ಟಾಕ್ ಅಂದ್ರೆ ಲಾದಲ್ಲಿ ಇದಿದೆ, ಮಾತುಗಳಿದೆ, ಡೈಲಾಗ್ಸ್ ಇದೆ. ವೆರಿ ತುಂಬಾ ದೊಡ್ಡ ಡೈಲಾಗ್ಸ್ ಅಲ್ಲ,
ಸ್ವಲ್ಪ ಕಷ್ಟನೂ ಅನ್ನಿಸ್ತು ನನಗೆ. ಬಟ್ ಆದರೆ ಡೈರೆಕ್ಟ್ ಅದನ್ನ ಟೈಮ್ ಕೊಟ್ಟರು, ತುಂಬ ಟೈಮ್ ಕೊಟ್ಟು ನಾವು ಇದು ಮಾಡಿದ್ವಿ. ಮೊದಲನೇಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಈ ಫಿಲಮ್ಗೆ ನನಗೆ ಶನಾಯ್ ಸರ್ ನನಗೆ ಈ ಫಿಲಮ್ ಸ್ಟೋರಿ ಹೇಳಿ ಅದಾದಮೇಲೆ ಒಂದು ಒಳ್ಳೆ ಟೀಮ್ ಇದೆ, ಸೊ ಯು ಶುಡ್ ಡೂ ಇಟ್ ಅಂತ ಹೇಳಿದ್ರು. ಮೊದಲನೇಗೆ ಕೇಳಿಸ್ಕೊಂಡಾಗ ಐ ವಾಸ್ ಲೈಕ್ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು ಮನಸ್ಸಿಗೆ ಹಚ್ಕೊಂಡು ಇಲ್ಲ ಅಂದರೆ ಅದನ್ನು ಯೋಚನೆ ಮಾಡ್ತಾ ಇರ್ತೀನಿ. ಶೂಟಿಂಗ್ ಎಲ್ಲ ಮುಗ್ದ ಆದ್ಮೇಲೆ ಮಲ್ಕೊಳಕ ನಾನು ಮಾಡಿದ ಸರಿನಾ ತಪ್ಪ ಅಂತ. ಈ ಫಿಲ್ಮ್ನಲ್ಲಿ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಐ ಯೂಸ್ ಟು ಬಿ ಲೈಕ್ ಸೋನು ಆಗಿ ನಾನು ಇದು ಮಾಡ್ತಾ ಇದ್ನ, ಇಲ್ಲ ನನ್ನ ಲೈಫ್ ಸ್ಟೈಲ್ ಹಿಂಗೆ ಇರ್ತಾ ಇತ್ತಾ. ಯೂಶಲ್ ಆಗಿ ಹೇಗಾಗತ್ತೆ ಅಂತಂದ್ರೆ ಪ್ರತಿ ಫಿಲ್ಮ್ ನೋಡಿದಾಗ್ಲೂ ಕ್ಯಾರೆಕ್ಟರ್ ಹತ್ರ ಆಗುತ್ತೆ ನಮ್ಮ ಮನ್ಸಿಗೆ. ನನ್ನ ಲೈಫ್ನಲ್ಲೂ ಈ ಥರ ಆಗಿತ್ತಲ್ವಾ. ಸೊ ನನ್ನ ಲೈಫ್ನಲ್ಲಿ ಇದು ಆಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಭಯ ಆಗ್ತಾ ಇತ್ತು, ಕರೆಕ್ಟಾಗಿ ಮಾಡ್ತಾ ಇಲ್ವೋ ಅಂತ. ಸೊ ಐ ಯೂಸ್ ಟು ಲಿಟ್ರಲಿ ಬಿ ಒಂಥರ ಎಮೋಷನಲಿ ಡಿಪ್ರೈವ್ಡ್ ಅಂತಂದ್ರೆ ಯಾವ ತರ ಈ ಫಿಲ್ಮ್ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಅವಾಗ ನನ್ನ ತಂಗಿ ಹೇಳಿದಿಷ್ಟೇ, ನೀನ್ ಕ್ಯಾರೆಕ್ಟರ್ ಆಗೇ ನೋಡು, ನೀನ್ ಅಲ್ಲಿ ಕಟ್ ಅಂತ ಹೇಳಿದ ತಕ್ಷಣ ಮನೆಗೆ ಬಂದಾದ್ಮೇಲೆ ಅದನ್ನ ಮರ್ತ್ಬಿಡ್ಬೇಕು. ಬಿಕಾಸ್ ಎಲ್ಲಾರು ಪಾಸಿಟಿವ್ ಆಗೇ ಮಾಡ್ಬೇಕು ಅನ್ನೋದಿಲ್ಲ. ಎಲ್ಲಾರು ಇದರಲ್ಲಿ ಒಂದ್ ಒಳ್ಳೆ ಮೆಸೇಜ್ ಇದೆ. ನಿನ್ಗೆ ಏನ್ ಅನ್ಕೋತಾ ಇದೆಯೋ ನೀನ್ ಬರೀ ಸೋನು ಆಗಿ ನೋಡ್ಬೇಡ. ಒಂದ್ ಕ್ಯಾರೆಕ್ಟರ್ ಆಕಾಂಕ್ಷ ಅಂತ ಒಂದ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ, ಆಕಾಂಕ್ಷ ಆಗಿ ನೋಡು. ನೀನು ಆಕಾಂಕ್ಷ ತರ ಯೋಚನೆ ಮಾಡು, ಅವಾಗ ನೀನ್ ಮಾಡೋದ್ ಸರಿ ಅಂತ ಅನ್ಸುತ್ತೆ. ನೀನ್ ಸೋನು ಆಗಿ ಯೋಚಿಸಿದ್ರೆ ಎಲ್ಲ ತಪ್ಪಾಗೆ ಕಾಣಿಸುತ್ತೆ. ಬಿಕಾಸ್ ಯು ಆರ್ ನಾಟ್ ದಟ್ ಪರ್ಸನ್. ಸೊ ಯು ಆರ್ ಅನ್ ಆಕ್ಟರ್. ಸೊ ನಿಂಗೆ ಆಕ್ಟರ್ ಆಗಿ ನಿಂಗೆ ಯಾವುದೇ ಕೊಟ್ರು ಎಮೋಷನಲ್ ಆಗಿಂತ ಅದಕ್ಕೆ ಜೀವ ತುಂಬಿಸೋದಕ್ಕೆ ಟ್ರೈ ಮಾಡುವಂತ ತುಂಬಾ ಕಾನ್ಫಿಡೆನ್ಸ್ ಕೊಟ್ಲು ಅವಳು ಅವಾಗ. ಈ 37 days ನನ್ನ ಕೆರಿಯರ್ನಲ್ಲೇ ಫಸ್ಟ್ ಟೈಮ್ ಈ ತರ ಬ್ಯಾಕ್ ಟು ಬ್ಯಾಕ್ ಒನ್ ಸ್ಕೆಡ್ಯೂಲ್ ನಲ್ಲಿ ಮುಗಿಸಿರೋ ಅಂಥದ್ದು. ಸೊ ಕರೆಕ್ಟ್ ಟೈಮಿಗೆ ಮುಗಿಸಿದ್ರು. ನಾನು ಅವತ್ತು ಸರ್ಗೆ ಹೇಳ್ದೆ, ಕುಂಬಳಕಾಯಿ ದಿನಾನು ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಪ್ರೊಡಕ್ಷನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿದ್ರು, ಕರೆಕ್ಟ್ ಟೈಮಿಗೆ ಮುಗಿಸಿದ್ರು. ಅಂಡ್ ಏನೇನು ಅನ್ಕೊಂಡಿದ್ರು ಏನೇನು ಅನ್ಕೊಂಡಿದ್ರು ಅದೆಲ್ಲ ಕರೆಕ್ಟ್ ಆಗಿ ಬಂದಿದೆ. ಅಂಡ್ ಇಟ್ ಇಸ್ ಟೋಟ್ಲಿ ಡೈರೆಕ್ಟರ್ಸ್ ಮೂವಿ. ಅಂಡ್ ಆ ಸ್ಟೋರಿ ರೈಟರ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟರ್ ಆಗಿರ್ಬೋದು, ಇಲ್ಲ ಡೈಲಾಗ್ ರೈಟರ್ ಆಗಿರ್ಬೋದು. ಸೊ ಅದಕ್ಕೆ ನಾನು ಜೀವ ತುಂಬಿಸೀನಿ. ಅದು ನೀವುಗಳು ಫಿಲ್ಮ್ ನೋಡಾದ್ಮೇಲೆ ಎಷ್ಟರ ಮಟ್ಟಿಗೆ ತುಂಬಿಸೀನಿ ಅಂತ ನೀವು ಹೇಳಬೇಕು. ಬಿಕಾಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಕೆರಿಯರ್ ಈ ತರ ಆಕಾಂಕ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ. ನಂಗೆ ಗೊತ್ತಿರೋ ಹಂಗೆ ಜನರು ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಬಿಕಾಸ್ ನೊಂದ ಮನ್ಸುಗಳಿಗೆ ಇದು ಹತ್ರವಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್, and it was nice working with Prema ma'am, Pavitra ma'am, and Achyut Kumar sir, and Nishant Nanaya, Uday Leela sir. ಅಂಡ್ ಸಾಂಗ್ ತುಂಬಾ ಚೆನ್ನಾಗಿತ್ತು. ಒಂದ್ ಮದ್ವೆ ಸಾಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿ. ಅದಾದ್ಮೇಲೆ ಹರಿಣಿ ಮ್ಯಾಮ್ ಕೂಡ ಇದಾರೆ. ಹರಿಣಿ ಮದನ್ ಅವ್ರು ಕೊರಿಯೋಗ್ರಫಿ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ. ನಾನು ಅದಾದ್ಮೇಲೆ ತುಮಕೂರು ಮತ್ತೆ ಉಡುಪಿ, ಮಂಗಳೂರು, ಸುಳ್ಯ ಇಲ್ಲೆಲ್ಲ ಶೂಟಿಂಗ್ ಮಾಡ್ಕೊಂಡ್ ಬಂದ್ವಿ. ಇಟ್ ವಾಸ್ ನೈಸ್. ಅದಾದ್ಮೇಲೆ ನನ್ಗೆ ಇನ್ನೊಂದು ತುಂಬಾ ಅಂದ್ರೆ ನನ್ ಕೋರ್ಟ್ ಸೀನ್ ಅಲ್ಲಿ ನಂಗೆ ತುಂಬಾ ಕಾಡಿದೇನು ಅಂತಂದ್ರೆ, ನಾವೆಲ್ಲ ಕೋರ್ಟ್ ಸೀನ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಒಂದ್ ಕ್ಯಾರೆಕ್ಟರ್ ಬರುತ್ತೆ, ಅವ್ರ ಹೆಸರು ನಾನು ಮಾಡ್ತದೆ, ಕಾರ್ತಿಕ್ ಸರ್. ಕಾರ್ತಿಕ್ ಅವರು ನಿಮ್ಗೆ ಗೊತ್ತಿರತ್ತೆ, ಮಂಗಳೂರು ಎಷ್ಟೊಂದು ಫಿಲ್ಮ್ ನಲ್ಲಿ ಮಾಡಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಒಂದೇ ಸೀನು ಒಂದ್ ಆಕ್ಟರ್ಗೆ ಅಂದ್ರೆ ನನ್ಗೆ ಎಷ್ಟು ಇನ್ಸ್ಪೈರ್ ಆಯ್ತು ಅಂತಂದ್ರೆ, ಅವ್ರ ಡೈಲಾಗ್ಸ್ ಇರ್ಬೋದು, ಅವ್ರ ಆಕ್ಟಿಂಗ್ ಮಾಡಿದ್ ಒಂದೇ ಒಂದ್ ಸೀನು, ಬಟ್ ಇಡೀ ಅಲ್ಲಿದ್ದವ್ರು ಎಲ್ಲರೂ ಚಪ್ಪಾಳೆ ತಡೆದ್ರು. ಸೊ ನನ್ಗೆ ಅವಾಗ ಅನ್ಸಿದ್ದು, ಇಟ್ ಇಸ್ ನಾಟ್ ನಿಮ್ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಒಂದ್ ಸೀನ್ ಬಂದ್ರು ಆ ಜನರಿಗೆ ತಟ್ಬೇಕಲ್ಲ, ಜನರಿಗೆ ಹಾರ್ಟ್ ಟಚ್ ಆಗ್ಬೇಕು. ಸೊ ಆ ಒಂದು ಸೀನ್ ನನಗೆ ಐ ವಾಸ್ ಲೈಕ್ ಎಸ್, ನಾನು ಇವಾಗ ಆಕಾಂಕ್ಷ ಆಗಿ ನಾನು ನೆಕ್ಸ್ಟ್ ಚಪ್ಪಾಳೆ ತಡ್ಸ್ಕೊಳ್ಳೋದು. ಎಲ್ಲರೂ ಬೈಕೋತಾರೆ, ಇಲ್ಲ ಅಂತಲ್ಲ, ಬಟ್ ಆ ಬೈಕೊಂಡ್ರು ನನ್ಗೆ ಅದೇ ಖುಷಿ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ನಾನು ಅವ್ರ ಮನ್ಸಿಗೆ ಟಚ್ ಆಗಿರ್ತೀನಿ ಅಂತ. ಸೊ ಕಾರ್ತಿಕ್ ಅವರು ಈ ಫಿಲ್ಮ್ ನಲ್ಲಿ ಮಾಡಿದ್ದಾರೆ. ಐ ಥಿಂಕ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಅಂಡ್ ಅಚ್ಯುತ್ ಕುಮಾರ್ ಸರ್ ಜೊತೆ ತುಂಬಾ ಫಿಲ್ಮ್ಗಳು ಮಾಡಿರೋದ್ರಿಂದ ಇಲ್ಲಿ ರ್ಯಾಪೂನು ತುಂಬಾ ಚೆನ್ನಾಗಿತ್ತು ನಂದು ಅವ್ರದ್ದು. ಅಂಡ್ ಇಟ್ ವಾಸ್ ಅ ವಂಡರ್ಫುಲ್ ಟೀಮ್. ಅಂಡ್ ಥ್ಯಾಂಕ್ಸ್ ಫಾರ್ ದಿ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು.
ಆಲ್ಮೋಸ್ಟ್ ಯಾರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಆ್ಯಂಡ್ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಸೊ ಇಫ್ ದೇರ್ಸ್ ಎನಿ ನಾಟ್ ವೆರಿ ಫ್ಲೂಯೆಂಟ್ ಇನ್ ಕನ್ನಡ, ಸೊ ಇಫ್ ದೇರ್ಸ್ ಎನಿ ಮಿಸ್ಟೇಕ್ ಐಮ್ ಸಾರಿ ಫಾರ್ ದ್ಯಾಟ್. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ಗೆ, ಎಂಟೈರ್ ಟೀಮ್ಗೆ I really thank from the bottom of my heart. To be honest, I've worked in other languages. Kannada, this is my first film, so this is what I've been telling everyone. The way they shot and the entire team, director, they were so professional. I have seen many big directors and production houses faltering, but one complete schedule. Even when sir approached me and we spoke about the film, I was in two minds, and whether once, first of all because of COVID and everything, and secondly new production house and new director, but this man knew what he wanted. He was very clear from the beginning, and hats off to him and the entire team. And not because they are here, but I genuinely feel, because I've worked in many films and I can see what professionalism is like. And thank you Uday sir, big thanks to him also. The DOP is the backbone of the film, and the entire team, and I really hope and pray that this film touches the right chords, because a very sensitive issue we are dealing with, and no one is saying ki whatever the law is bad. Law is good, but as human beings every law is being misused. So the other side of the story we are trying to show, and so let's hope and pray people like it. That's it. Thanks. ಸಿನಿಮಾ DOP. ಸೊ ಖುಷಿ ವಿಚಾರ ಏನಂದರೆ, ಒಂದೇ ಸ್ಟ್ರೆಚ್ಚಲ್ಲಿ 39 ದಿನ ಶೂಟಿಂಗ್ ಮುಗಿಸಿದ್ವಿ. ಸೊ ನವೆಂಬರ್ 15 ಮುಹೂರ್ತ ಆಯಿತು, ಸಿನಿಮಾ ಮುಗಿದೋಯ್ತು ಅಂತ ಅನಿಸ್ತು ಎಲ್ಲರೂ. ಸೊ ಕಂಪ್ಲೀಟ್ ಟೀಮ್ ವರ್ಕ್, ಎಲ್ಲರೂ ಈ ಥರ ಕೈ ಜೋಡಿಸಿ ಕೆಲಸ ಮಾಡಿದ್ದಕ್ಕೆ ಸೊ ಸಿನಿಮಾ ಇಷ್ಟು ಬೇಗ ಮುಗೀತು. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಂಟೈರ್ ಅಂದರೆ ಯೂನಿಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾದವರು, ಕ್ರೈನ್ ಅವ್ರು ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀವಿ ಅಂದರೆ ರೆಡಿ 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 ಅಂದ್ಕೊಂಡು ತುಂಬ ಹಿಂಸೆ ಕೊಟ್ಟಿದ್ದೀವಿ. ಸಾರಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೆಂಗಳೂರು, ತುಮಕೂರು, ಸುಳ್ಯ, ಉಡುಪಿ, ಮಂಗಳೂರೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಆದಷ್ಟು ಬೇಗ ಈಗ ಶೂಟಿಂಗ್ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ಬೇಗ ಮುಗಿಸಿ ಸಿನಿಮಾ ಥಿಯೇಟ್ರಿಗೆ ಬರ್ತೀವಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಬಾಲಚಂದ್ರ ಪ್ರಭು. ನನ್ನ ಊರು ಬೆಳ್ತಂಗಡಿ, ಮಂಗಳೂರು ಹತ್ರ. ಫಸ್ಟ್ ಆಫ್ ಆಲ್ ವಿಕ್ರಮ್ ಪ್ರಭು ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ, ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್, ಡೆಬ್ಯೂ ಪ್ರಾಜೆಕ್ಟ್. ಅವರು ಫಸ್ಟ್ ಸ್ಟೋರಿ ಮತ್ತೆ ಸಿಚುವೇಶನ್ಸ್ ಎಲ್ಲ ಹೇಳಿದಾಗ ಸಾಂಗ್ಸ್ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆಸ್ ಅ ಡೆಬ್ಯೂಟೆಂಟ್ ಮ್ಯೂಸಿಕ್ ಡೈರೆಕ್ಟರ್, ಸಿಚುವೇಶನ್ ಅಂದ್ರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಒಂದು ಮದುವೆ ಸಾಂಗ್ ಇದೆ, ತುಂಬಾ ರೇರ್ ಮದುವೆ ಸಾಂಗ್ ಇರೋದು. ಆಮೇಲೆ ಒಂದು ಪ್ಯಾಥೋ ಸಾಂಗ್ ಇದೆ, ಅದು ತುಂಬಾ ರೇರ್ ಆಗಿರುತ್ತೆ. ಅದು ಅಮ್ಮನ ಮೇಲೆ, ಅಮ್ಮ ಮಗಂದು ಸೆಂಟಿಮೆಂಟ್ಸ್ ಮೇಲೆ. ತುಂಬಾ ಎಂಜಾಯ್ ಮಾಡಿದೆ ಕಂಪೋಸಿಂಗ್ ಮಾಡಬೇಕಾದ್ರೆ. ಐ ಗಿವನ್ ಮೈ ಬೆಸ್ಟ್. 2 ಸಾಂಗ್ ಅನ್ನ ಜಯಂತ್ ಕಾಯ್ಕಿಣಿ ಅವರು ಬರ್ತಿದ್ದಾರೆ, ಆಲ್ರೆಡಿ ಬರ್ದು ಕೊಟ್ಟಿದ್ದಾರೆ. ಈಗ 3ನೇ ಸಾಂಗ್ ಕೆ ಕಲ್ಯಾಣ್ ಅವರು ಬರಿತಾ ಇದ್ದಾರೆ. ಐ ಹೋಪ್ ಎಲ್ರಿಗೂ ಈ ಹಾಡುಗಳನ್ನು ಕೇಳಿ ಅವರ ಹೃದಯ ಮನಸ್ಸು ಎಲ್ಲ ತಟ್ಟುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ ಯು. Movie is more than anything, and as per my understanding, ಯಾರು 498A ಸಬ್ಜೆಕ್ಟ್ ಮೇಲೆ ಬೇರೆ ಲಾ ಮೇಲೆಲ್ಲ ಮಾಡಿರ್ಬೋದು, 498A ಮೇಲೆ ಫಸ್ಟ್ ಟೈಮ್ ಇಟ್ಸ್ ಕಮಿಂಗ್ ಆನ್ ದಿಸ್ ಒನ್. ಸೊ ಬಟ್ ದಟ್ಸ್ ವಾಟ್ ಮೆನಿ ಪೀಪಲ್ ಅಡ್ವೈಸ್ ಮೀ ದಟ್ OTT ಇಟ್ ಹ್ಯಾಸ್ ಬೆಟರ್ ಸ್ಕೋಪ್ ಅಂತ. ಬಟ್ ಆದರೂ ನಂದೊಂದು ಆಸೆ ಇತ್ತು, ನನ್ನ ಮೂವಿ ಒಂದು ಥಿಯೇಟ್ರಲ್ಲಿ ಬರಬೇಕು ಅಂತ. ಸೊ ದಟ್ ಈಸ್ ವಾಟ್ ಇಟ್ಸ್ ಮೋರ್ ಅಬೌಟ್ ಇಮೋಷನಲ್ ಡಿಸಿಷನ್. ಬಟ್ ಐ ವಿಲ್ ಬಿ releasing on OTT also later on, but it's an emotional decision to have my first film on theatre. ಆ ಥರ ಈಗ ನಾಳೆಯಿಂದ ನಮ್ದು ಎಡಿಟಿಂಗ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಿ ಕೆಪ್ 10 to 15 days ಅಂತ ಎಡಿಟಿಂಗ್ ವರ್ಕ್, ದೆನ್ ಡಬ್ಬಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದಟ್ ಮೇ ಬಿ April or May we should be able to release the movie. 4 months ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. In 4 months you want to bring the cinema to the theaters. That's a good one. Sorry. That's a good one. Yeah, that's what we kept the deadline. ಈ ಥರ ಇಟ್ಕೊಂಡಿದ್ವಿ. ಎಡಿಟಿಂಗ್ ಎಷ್ಟು ದಿನದಲ್ಲಿ ಮುಗಿಬೇಕು, ಡಬ್ಬಿಂಗ್ ಎಷ್ಟು ದಿನದಲ್ಲಿ, 1 month for the publicity. And
ಪೀಟರ್ ವಿಜಯ್ ಚಂದ್ರ ಅಂತ ಹೇಳ್ಬಿಟ್ಟು. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಲ್ಲರೂ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ. ನನ್ನ ಕೆಲಸ ಇವತ್ತಿಂದ ಶುರು ಆಗಿದೆ. ಸಿನಿಮಾ ಫುಟೇಜ್ ತುಂಬಾ ಚೆನ್ನಾಗಿ ಬಂದಿದೆ. ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು. ಒಂದ್ ನಿಮಿಷ ಇರೋ, 4-5 ಜನ ಕೊಡ್ತಾ ಇದ್ದಾರೆ ಕ್ಯಾಪ್ಚರ್ ಒಳ್ಳೆ ಹೇಳಿದೆ ಫಸ್ಟ್ ಬಂದಾಗ. ಜಗ